ಸರ್ ದರ್ಶನ್ ಸರ್ ನಾನು ತಿಳಿದಂಗೆ ನನ್ನ ಮೊದಲನೇ ವಿದೇಶ ಪ್ರವಾಸ ಆದಿದ್ದು ಬೆಹ್ರೇನ್ಗೆ. ಅವತ್ತು ನಾನು ಹೊರದೇಶಕ್ಕೆ ಹೋಗ್ತಾ ಇದ್ದೀನಿ ಕನ್ನಡ ಕಾರ್ಯಕ್ರಮಕ್ಕೆ ಕೊಡೋಕ್ಕೆ ಅಂತ ಹೋದಾಗ ಸಾರ್ತಿ ರಿಲೀಸ್ ಆಗಿ ಒಳ್ಳೆ ಇದಾಗಿತ್ತು. ಆವಾಗ ದರ್ಶನ್ ಸರ್ ಆ ವರ್ಷವೇ ಆವಾಗ ಬಂದಿದ್ದರು. ದರ್ಶನ್ ಸರ್ ಅಂತಂದರೆ ಅವ್ರು ನೀವು ಯಾರ್ಯಾವಾಗ ಮಾತನಾಡ್ಸ್ರಿ ಅವರು ಮಗು ಥರ, ಚಿಕ್ಕ ಮಗು ಥರ ಅವರು. ನೀವು ಒಬ್ಬ ಚಿಕ್ಕವನಾದ್ರೂ ಹಿಂಗೆ ಕೈ ಕೊಟ್ಕೊಂಡು ಗೌರವ ಕೊಡೋ ಅಂಥ ವ್ಯಕ್ತಿ ದರ್ಶನ್ ಅವರು. ಅವ್ರ ಬಗ್ಗೆ ಕೆಲವ್ರಿಗೆ ಗೊತ್ತೇ ಇಲ್ಲ ಏನು ಅಂತ. ಅವ್ರ ಸಿನಿಮಾ ಆರ್ಭಟ ಮತ್ತೊಂದು ಮಗದೊಂದು ನೋಡಿ ಓ ಇವರು ಸ್ವಲ್ಪ ಕೋಪಿಷ್ಟರಾಗಿರ್ಬೋದು ಹಿಂಗೆ ಇಲ್ಲ, ಅದಿಲ್ಲ. ಅವರೊಬ್ಬರು ಮೃದು ವ್ಯಕ್ತಿತ್ವದ ವ್ಯಕ್ತಿ ದರ್ಶನ್ ಸರ್ ಅವರು. ಆದ್ದರಿಂದ ಒಂದು ಕಾಲ ಬಂದಿದೆ, ಕಾಲ ಮೇಲೋಗುತ್ತೆ ಕೆಳಗೆ ಬರುತ್ತೆ, ಒಂದಷ್ಟು ಗಳಿಗೆ ಈಗ ಆಗಿದೆ, ಮುಂದೆ ಬರ್ತಾರೆ. ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ ಪ್ರತಿಯೊಬ್ಬರು ಕೂಡ ಇವತ್ತು ಅವರು ಇದ್ದರೆ ಇವತ್ತು ನಮ್ಮ ಕನ್ನಡ ಚಿತ್ರ ನೂರಾರು ಕುಟುಂಬ ಸಾವಿರಾರು ಕುಟುಂಬ ಕೆಲಸ ಇರ್ತಾಯಿತ್ತು, ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿತ್ತು, ನಮ್ಮ ಕನ್ನಡ ಚಿತ್ರರಂಗ ಬಾಕ್ಸ್ ಆಫೀಸಲ್ಲಿ ಹಿಟ್ ಆಗ್ತಾಯಿತ್ತು. ಇವತ್ತು ಆದಷ್ಟು ಬೇಗ ನಮ್ಮ ದರ್ಶನ್ ಸರ್ ಬರಲಿ, ಕನ್ನಡ ಚಿತ್ರಗಳನ್ನು ಮಾಡ್ತಾ ಇರಲಿ. ಎಲ್ಲರಿಗೂ ಕೂಡ ನಾನು ಹೇಳೋದು ಅದನ್ನೇ, ಎಲ್ಲ ನಟರಿಗೂ ಗೌರವ ಕೊಡಿ, ಎಲ್ಲರೂ ನಮ್ಮವರೇ, ಕನ್ನಡ ಚಿತ್ರರಂಗ ನಮ್ಮದು ಅನ್ನೋ ಒಂದು ಮಾತು ನಾನು ಹೇಳ್ತಾ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.